ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಆವರ್ತನೋ ನಿವೃತ್ತಾತ್ಮಾ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕಃ ಅಹಃ ಸಂವರ್ತಕೋ ವನ್ನಿರನಿಲೋ ಧರಣೀಧರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಅಹಸ್ಸಂವರ್ತಕಃ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ನಿನ್ನೆಯ ದಿನ ಹೇಳ್ಕೊಳ್ತಾ ಎಲ್ಲ ಅಹಸ್ಸಂವರ್ತಕಃ ಅಂತ ಭಗವಂತ ಯಾಕೆ ಕರೆಯಲ್ಪಡ್ತಾ ಇದ್ದಾನೆ ಅಂತ ಅನೇಕ ಪ್ರಮಾಣಗಳ ಇಷ್ಟುಕೊಂಡು ಹೇಳಿಕೊಂಡಿದ್ದಾಗಿದೆ. ಇನ್ನು ಇವತ್ತು ಅಲ್ಲಿರುವ ಒಂದು ಜಿಜ್ಞಾಸೆ ವಿಷಯ ಮತ್ತು ಬೃಹತಿ ಸಹಸ್ರದಲ್ಲಿ ಅಹಸ್ಸಂವರ್ತಕಃ ಎಂಬುವಂತಹ ವಿಷಯದ ಒಂದು ನಾಮ ನಿರ್ವಚನವನ್ನು ಹೇಳಿಕೊಂಡು ಅದಾದ ನಂತರ ವನ್ಹಿ ಎಂಬುವಂತಹ ಹೆಸರು ಭಗವಂತನಿಗೆ, ಆ ವನ್ಹಿ ಎಂಬುವ ವಿಷಯವನ್ನು ನಾಮದ ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ನಿನ್ನೆ ನಾವು ಕಾಲವನ್ನು ನಡೆಸುವವನು, ಕಾಲನಿಯಾಮಕ ಪರಮಾತ್ಮ ಭಗವಂತನು ಕಾಲ ನಾಮಕನಾಗಿ ಕಾಲ ನಿಯಾಮಕನಾಗಿ ಭಗವಂತ ಕಾಲವನ್ನು ನಡೆಸ್ತಾ ಇರೋ ಕಾರಣ ಅವನಿಗೆ ಅಹಸ್ಸಂವರ್ತಕಃ ಅಂತ ನಿನ್ನೆ ಹೇಳಿಕೊಂಡಿದ್ದೇವೆ. ಇಲ್ಲಿ ನಮಗೆ ಭಗವಂತ ಸೂರ್ಯವಾಚಕನಾಗಿ, ಸೂರ್ಯಾಂತರ್ಯಾಮಿಯಾಗಿ, ಸವಿತೃ ಶಬ್ದವಾಚ್ಯನಾಗಿ, ಸವಿತೃನಾಮಕ, ನಾವು ಗಾಯತ್ರಿ ಮಂತ್ರ ಹೇಳುವಾಗ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯುರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಯಪು ಅಂತೆಲ್ಲ ಹೇಳ್ಕೊತೇವೆ. ನಮಗೆ ಈ ಗಾಯತ್ರಿಯಲ್ಲಿ ಸವಿತೃ ಶಬ್ದ ಪ್ರಯೋಗ ಮಾಡಿದ್ದಾರೆ. ಗಾಯತ್ರಿ ಎಲ್ಲ ವೇದಗಳಿಗೂ ಮೂಲವಾಗಿದೆ. ಎಲ್ಲ ವೇದಗಳಿಗೂ ಮೂಲವಾದಂತಹ ಗಾಯತ್ರಿಯಲ್ಲಿ ನಾರಾಯಣ ಎಂಬುವಂತಹ ಮೂಲರೂಪಿ ನಾರಾಯಣ ನಾಮವನ್ನು, ಶಬ್ದವನ್ನು, ಹೆಸರನ್ನು ಪ್ರಯೋಗ ಮಾಡದೆ ಸವಿತೃ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದರು ಎಂಬುವಂಥದ್ದು ಜಿಜ್ಞಾಸೆ. ಅದಕ್ಕೆ ಹೇಳ್ತಾರೆ ನಾಸ್ತಿಕರು ಏನು ಹೇಳ್ತಾರೆ, ನಾವು ಕಣ್ಣಿಂದ ನಮಗೆ ಕಾಣಿಸಿದ್ದು ಮಾತ್ರ ಇದೆ, ಕಣ್ಣಿಂದ ಕಾಣದೇ ಇರುವಂಥದ್ದು ಇಲ್ಲ ಅಂತ ನಾಸ್ತಿಕರ ವಾದ. ಪ್ರತ್ಯಕ್ಷವಾಗಿ ನಾವು ಕಣ್ಣಿಂದ ನೋಡಿದ್ದು ಮಾತ್ರ ಇದೆ, ನೋಡದೇ ಇದ್ದಿದ್ದು ಯಾವುದೂ ಇಲ್ಲ ಎಂಬುವಂಥದ್ದು ನಾಸ್ತಿಕರ ವಾದ. ಅವರನ್ನು ಭಗವಂತ ಕಣ್ಣಿಗೆ ಕಾಣದೇ ಇದ್ದರೂ ಭಗವಂತ ಇದ್ದಾನೆ ಅಂತ ಒಪ್ಪಿಸುವುದು ಹೇಗೆ ಅಂದರೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ.
ಸೂರ್ಯ ಇದ್ದಾನೆ. ಸೂರ್ಯ ಇದ್ದಾನೆ ಎಂಬುದು ನಮ್ಮೆಲ್ಲರಿಗೂ ಕಾಣ್ತಾ ಇದೆ. ಯಾರಿಗೆ? ಕಣ್ಣಿದ್ದವರಿಗೆ. ಹುಟ್ಟು ಕುರುಡನಾದಂತಹ ಅವನಿಗೆ ಅವನು ಕಾಣೋದಿಲ್ಲ. ಸೂರ್ಯ ಹುಟ್ಟು ಕುರುಡನಿಗೆ ಕಾಣಲ್ಲ, ಕಣ್ಣು ಕಾಣಲ್ಲ, ಸೂರ್ಯ ಕಾಣಲ್ಲ. ಆಗ ಅವನೇನು ಮಾಡ್ತಾನೆ? ಹುಟ್ಟು ಕುರುಡ, ನಾನು ಸೂರ್ಯನನ್ನು ನೋಡಿಲ್ಲ, ಆದ ಕಾರಣ ಸೂರ್ಯ ಇಲ್ಲ ಅಂತ ಹುಟ್ಟು ಕುರುಡ ಹೇಳಿದರೆ ಎಲ್ಲರೂ ಅವನ್ನೇನಂತಾರೆ? ನೀನು ಮೂರ್ಖ, ಹುಚ್ಚ, ನೀನು ಕುರುಡ, ನಿಂಗೆ ಏನೂ ಕಾಣೋದೇ ಇಲ್ಲ, ಒಬ್ಬ ಸೂರ್ಯನೇ ಅಲ್ಲ, ಏನೂ ಕಾಣೋದೇ ಇಲ್ಲ. ಹಾಗಿರುವಾಗ ನಾ ಸೂರ್ಯನ ನೋಡಿಲ್ಲ, ಆದ ಕಾರಣ ಸೂರ್ಯ ಇಲ್ಲ ಅಂತ ನಾನು ಹೇಳ್ತೀನಿ ಅಂತಂದರೆ ನೀನು ಮೂರ್ಖ, ಕುರುಡ, ನೀನು ಹುಚ್ಚ ಅಂತ ಅವನ್ನ ಹೇಗೆ ನಾವೆಲ್ಲರೂ ಹೇಳ್ತೇವೋ ಹಾಗೆ ನಾಸ್ತಿಕನಿಗೂ ಅದೇ ರೀತಿ ಹೇಳಬೇಕು. ನೋಡು, ಹುಟ್ಟು ಕುರುಡನಿಗೆ ಸೂರ್ಯ ಕಾಣದೇ ಇದ್ದಷ್ಟು ಮಾತ್ರದಿಂದ ಹುಟ್ಟು ಕುರುಡ ಸೂರ್ಯ ಇಲ್ಲ ಅಂತ ಹೇಳಿದರೆ ಎಷ್ಟು ಮೂರ್ಖತನವೋ, ಹಾಗೆ ಭಗವಂತ ಕಾಣದೇ ಇದ್ದರೂ ಭಗವಂತ ಇದ್ದಾನೆ ಎಂಬುವಂಥದ್ದನ್ನು ನಾವು ನಂಬಲೇಬೇಕು. ಯಾಕೆ? ಶ್ರುತಿ, ಸ್ಮೃತಿ, ಯುಕ್ತಿ ಎಲ್ಲವೂ ಕೂಡ ನಮಗೇನು ಹೇಳ್ತಾ ಇದೆ? ಭಗವಂತ ಇದ್ದಾನೆ ಅಂತ ಹೇಳ್ತಾ ಇರೋ ಕಾರಣ ಈ ಪ್ರಮಾಣಗಳಿಂದಾಗಿ ಭಗವಂತ ಇದ್ದಾನೆ ಅಂತ ನೀನು ನಂಬಲೇಬೇಕು. ಹೇಗೆ ಹುಟ್ಟು ಕುರುಡನು ಸೂರ್ಯನನ್ನು ನೋಡದೇ ಇದ್ದರೂ ಸೂರ್ಯ ಇದ್ದಾನೆ ಅಂತ ನಾವು ಅವನನ್ನು ಒಪ್ಪಿಕೊಳ್ತಾನೋ, ಹಾಗೆ ನಾಸ್ತಿಕನನ್ನು ಶ್ರುತಿ ಸ್ಮೃತಿ ಪುರಾಣಗಳಿಂದವೆಲ್ಲದರಿಂದ ಕೂಡ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇರೋದರಿಂದ ಅವನು ಕಾಣದೇ ಇದ್ದರೂ ಇದ್ದಾನೆ ಅಂತ ತಿಳಿಸಬೇಕು, ಒಪ್ಪಿಸಬೇಕು ಅಂತ ಹೇಳ್ತಾ, ಅದಕ್ಕಾಗಿ ಸೂರ್ಯವಾಚಕವಾದಂತಹ ಸವಿತೃ ಶಬ್ದವನ್ನು ಗಾಯತ್ರಿ ಮಂತ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ಆ ಗಾಯತ್ರಿ ಮಂತ್ರದಲ್ಲಿ ಸವಿತೃ ಶಬ್ದ ಪ್ರಯೋಗ ಯಾಕೆ ಮಾಡಿದರು ಎಂಬ ಕಾರಣವನ್ನು ನಮಗೆ ತಿಳಿಸಿಕೊಡ್ತಾರೆ. ಇದು ಜಿಜ್ಞಾಸೆ ವಿಷಯ, ಶಾಸ್ತ್ರದ ವಿಷಯ, ಪ್ರಮೇಯದ ವಿಷಯ ಒಂದಾದರೆ ಈ ಪುಸ್ತಕದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆಯಾ ಹೆಸರುಗಳು ಬಂದಾಗ ಆ ಹೆಸರಿಗೆ ಸಂಬಂಧಪಟ್ಟಂತಹ ಒಂದು ಸಂಶಯವನ್ನು ತಗೊಂಡು ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇರೋದು. ಅದು ನಾನು ಇದನ್ನು ಹೇಳ್ತಾ ಮುಂದುವರಿಸ್ತಾ, ಇನ್ನು ಬೃಹತಿ ಸಹಸ್ರದಲ್ಲಿ ನಮಗೆ ಅಹಸ್ಸಂವರ್ತಕ ಎಂಬ ವಿಷಯವನ್ನು, ನಾಮವನ್ನು ಹೀಗೆ ಹೇಳ್ತಾರೆ. ಓಂ ಅಧ ಸ್ಮಾತೆ ಚರ್ಷಣಯೋ ಯದೇಜಾನೀಂದ್ರ ತ್ರಾತೋತ ಭವಾವರೂತ ಅಸ್ಮಾಕಾಸೋ ಯೇ ನೃತಮಾಸೋ ಅರ್ಯ ಇಂದ್ರ ಸೂರಯ ಅಂತೇಳಿ. ಇಂದ್ರ, ಹೇ ಇಂದ್ರನೇ, ಹೇ ಇಂದ್ರನಾಮಕ ಭಗವಂತನೇ, ತೇ ನಿನ್ನ ಚರ್ಷಣಯ ಅಂದರೆ ಪ್ರಜೆಗಳು, ಯತ್ ಯಾವಾಗ ಏಜಾನ್ ಭೀತಿಯಿಂದ ನಡುಗುತ್ತಾರೋ ಆಗ ತ್ರಾತ, ಹೇ ಇಂದ್ರನಾಮಕ ಭಗವಂತನೇ ನೀನು ರಕ್ಷಕನಾಗು ಅವರಿಗೆ, ವರೂತ ವರ ಕೊಡುವವನಾಗು ಅವರಿಗೆ, ಅಸ್ಮಾಕಾಸಃ ನಮ್ಮ ನೃತಮಾಸಃ ನಾಯಕರು ನಿನ್ನನ್ನು ಅರ್ಯ ಹೋಗಲು ಬಯಸಿದ್ದಾರೆ, ಉತ ಅವರಿಗೂ ತ್ರಾತ ರಕ್ಷಕನಾಗು, ಸೂರಯ ಜ್ಞಾನಿಗಳಿಗೂ ತ್ರಾತ ರಕ್ಷಕನಾಗು ಅಂತ ಪ್ರತಿಪದಾರ್ಥ. ಇನ್ನು ತಾತ್ಪರ್ಯ, ಹೇ ಇಂದ್ರನಾಮಕ ಹರಿಯೇ, ವೈರಿಗಳು ಆಗ ಏನು ಮಾಡ್ತಾರೆ? ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ದುಷ್ಟರು, ಶತ್ರುಗಳು ಪ್ರಜೆಗಳಿಗೆ ಪೀಡೆ ಕೊಡ್ತಾ ಇರ್ತಾರೆ. ಜನರು ನಡುಗುವಂತೆ, ಭಯದಿಂದ ನಡುಗುವಂತೆ ಮಾಡ್ತಾರೆ. ಆದ ಕಾರಣ ಹೇ ನರಸಿಂಹ, ನಮಗೆ ಆಗ ನೀನು ಯಾರು ಶತ್ರುಗಳು, ದುಷ್ಟರು, ಪ್ರಜೆಗಳನ್ನು ನಡುಗುವಂತೆ ಭಯಪಡಿಸ್ತಾರೋ ಆಗ ನೀನು ನಮ್ಮ ನೆರವಾಗು, ನಮ್ಮ ರಕ್ಷಣೆ, ನೀನು ನಮಗೆ ರಕ್ಷಕನಾಗು, ನಮಗೆ ವರವನ್ನು ಕೊಡು ಅಂತ. ಇನ್ನು ನಮ್ಮ ಮುಂದಾಳುಗಳು ಅಂದರೆ ನಮ್ಮ ನಾಯಕರು, ಇವರು ಕೂಡ ನಿನ್ನನ್ನೇ ಶರಣು ಹೊಂದಿದ್ದಾರೆ. ಯಾರು ನಾಯಕರಿದ್ದಾರೆ ಅವರು ನಿನ್ನನ್ನು ಶರಣ ಹೊಂದಿದ್ದಾರೆ, ಅವರನ್ನೂ ನೀನು ರಕ್ಷಣೆ ಮಾಡು. ಅಷ್ಟೇ ಅಲ್ಲ,
ಜ್ಞಾನಿಗಳಿಗೂ ಸೂರಯ ತ್ರಾತ, ಜ್ಞಾನಿಗಳನ್ನು ರಕ್ಷಣೆ ಮಾಡು. ಯಾಕೆ ಅಂತ ಹೇಳಿದರೆ ಜ್ಞಾನಿಗಳ ಮಾರ್ಗದರ್ಶನ ನಮಗೆ ಪುನಃ ಪುನಃ ಆಗ್ತಾ ಇರಬೇಕು. ಸಮಾಜಕ್ಕೆ ಮಾರ್ಗದರ್ಶನ ಮಾಡುವವರು ಯಾರು ಅಂತ ಹೇಳಿದರೆ ಜ್ಞಾನಿಗಳು. ಅಂತಹ ಜ್ಞಾನಿಗಳನ್ನು ನೀನು ರಕ್ಷಣೆ ಮಾಡು ಅಂತ ತಾತ್ಪರ್ಯ. ಇನ್ನು ನಾಮ ನಿರ್ವಚನ. ಏನ್ ಋತಮಾಸೋ ಅರ್ಯ ಇಂದ್ರ ಸೂರಯ, ಯಾರು ನೃತಮಾಸ ಧುರೀಣರಾದ ಜನನಾಯಕರೋ, ಅರ್ಯ ನಿನ್ನನ್ನು ಸೇರಲು ಬಯಸುವರೋ ಅವರಿಗೂ, ಮತ್ತು ಸೂರಯ ಜ್ಞಾನಿಗಳಿಗೂ ತ್ರಾತ ರಕ್ಷಕನಾಗು ಎಂಬುದು ಈ ಮಂತ್ರಭಾಗ ಅಹಸ್ಸಂವರ್ತಕ ಎಂಬ ನಾಮವಾಚಿಯಾಗಿದೆ ತಿಳಿಸಿಕೊಡ್ತಾ ಇದೆ. ಭಕ್ತರಿಗೂ ಜ್ಞಾನಿಗಳಿಗೂ ಅವರಿಗಿರುವ ಭಯವನ್ನು ಪರಿಹಾರ ಮಾಡಿ ಚೆನ್ನಾಗಿರುವಂತೆ ಮಾಡ್ತಾನಾದ ಕಾರಣ ಅಹರ್ದಿನಂ ಪ್ರಕಾಶಶ್ಚ ಈ ನಿರುಕ್ತಿಯಿಂದ ಅಹಹ ಭಕ್ತಜನಂ ಜ್ಞಾನಿನಂ ಭಯ ಪರಿಹಾರಾದಿನ ಸಮ್ಯಕ್ ವರ್ತಯತಿ ಇತಿ ಅಹಸ್ಸಂವರ್ತಕ ಅತ್ರ ವರ್ಣಿತಃ. ಅಹಹ ಭಕ್ತಜನಂ ಜ್ಞಾನಿನಂ, ಭಕ್ತಜನರನ್ನು ಜ್ಞಾನಿಗಳನ್ನು ಭಯ ಪರಿಹಾರಾದಿನ ಭಯ ಮೊದಲಾದವುಗಳಿಂದ ಪರಿಹಾರ ಮಾಡಿ ಸಮ್ಯಕ್ ವರ್ತಯತಿ ಚೆನ್ನಾಗಿ ಮಾಡ್ತಾನಾದ ಕಾರಣ, ಅವರು ಚೆನ್ನಾಗಿರುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ಎಂಬುವಂತಹ ನಾಮವು ಇಲ್ಲಿ ಹೇಳಲ್ಪಟ್ಟಿದೆ ಅಂತ. ಅಹಸ್ಸಂವರ್ತಕ ನಾಮದ ಒಂದು ಔಚಿತ್ಯವನ್ನು, ಆ ನಾಮ ಭಗವಂತನಿಗೆ ಹೇಗೆ ಬಂತು, ಯಾಕೆ ಬಂತು, ಕಾರಣಗಳೇನು ಅಂತ ಈ ಎಲ್ಲ ಪ್ರಮಾಣಗಳ ಮೂಲಕ ನಮಗೆ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಇನ್ನು ಈ ಶ್ಲೋಕದಲ್ಲಿ 25ನೇ ಶ್ಲೋಕದಲ್ಲಿರುವ 235ನೆಯ ನಾಮ ವನ್ನಿಹಿ. ವನ್ಹಿ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ತಿಳಿದಂತೆ ಅಗ್ನಿ ಅಂತ ಗೊತ್ತಿದೆ. ವನ್ಹಿ ಭಗವಂತನಿಗೆ ವನ್ಹಿ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ವಹತಿ ಪ್ರವರ್ತಯತೀತಿ ವನ್ನಿಹಿ ಅಂದರೆ ಜಗತ್ತನ್ನು ನಡೆಸುವವನಾದ ಕಾರಣ ಭಗವಂತನಿಗೆ ವನ್ನಿಹಿ ಅಂತ ಹೆಸರು ಬಂದಿದೆ. ಹೌದು, ಭಗವಂತ ಇಲ್ಲದೆ, ಭಗವಂತನ ಪ್ರಮೇಯವಿಲ್ಲದೆ ಜಗತ್ತಿನಲ್ಲಿ ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ. ಎಲ್ಲರಿಗೂ ತಿಳಿದಂತೆ ತೇನ ವಿನಾ ತೃಣಮಪಿ ನ ಚಲತಿ, ನಮ್ಮ ಉಸಿರಾಟವೂ ಕೂಡ ಭಗವಂತನ ಅಧೀನ. ಆದ ಕಾರಣ ಜಗತ್ತು ಇವತ್ತು ನಡೀತಾ ಇದೆ, ಜಗತ್ ವ್ಯಾಪಾರ ಇಷ್ಟು ಸುಂದರವಾಗಿ ನಡೀತಾ ಇದೆ ಅಂತ ಹೇಳಿದರೆ ಜಗತ್ತನ್ನು ಅವನು ನಡೆಸುತ್ತಾನ. ಆದ ಕಾರಣ ಅವನಿಗೆ ವನ್ನಿಹಿ, ವಹತಿ ಪ್ರವರ್ತಯತಿ ಇತಿ ವನ್ನಿಹಿ ಅಂತ ಹೆಸರು. ಇನ್ನು ಭಗವಂತ ಸರ್ವತಂತ್ರ ಸ್ವತಂತ್ರ, ನಮಗೆಲ್ಲರಿಗೂ ತಿಳಿದ ವಿಷಯ. ಆ ಸರ್ವತಂತ್ರ ಸ್ವತಂತ್ರನಾದ ಭಗವಂತನೇ ಬೇರೆ ಬೇರೆ ವ್ಯಕ್ತಿಗಳು ಪದಾರ್ಥಗಳ ಮೂಲಕ ಈ ಜಗತ್ತನ್ನು ನಡೆಸ್ತಾನೆ. ಈ ಜಗತ್ತು ನಡೆಯಬೇಕು ಅಂತ ಹೇಳಿದ್ರೆ ವ್ಯಕ್ತಿಗಳ ಮೂಲಕ ನಡಿಬೇಕು ಮತ್ತು ಪದಾರ್ಥಗಳ ಮೂಲಕ ನಡಿಬೇಕು. ಜಗದ್ ವ್ಯಾಪಾರ ನಡೆಯೋದು ಅಂತ ಹೇಳೋದು ವ್ಯಕ್ತಿಗಳಿರಬೇಕು, ಅಂದರೆ ಪಾಲಕರು ಮತ್ತು ಇವರೆಲ್ಲರೂ ಇರಬೇಕು. ಬರೇ ಮನುಷ್ಯರಿದ್ದರೆ ಪ್ರಯೋಜನವಿಲ್ಲ, ಪದಾರ್ಥಗಳೂ ಇರಬೇಕು. ಆ ಪದಾರ್ಥಗಳ ಮೂಲಕ, ವ್ಯಕ್ತಿಗಳ ಮೂಲಕ ಈ ಜಗತ್ತನ್ನು ನಡೆಸುತ್ತಾನೆ. ಆದ ಕಾರಣ ಋಗ್ವೇದದಲ್ಲಿ ವಿಶ್ವೇದೇವ ಎನಿಸುವ ಭಗವದ್ ರೂಪಗಳನ್ನು ವನ್ಹಯ ಎಂದು ಹೇಳಲ್ಪಟ್ಟಿದೆ. ಅಂದರೆ ಜಗತ್ತನ್ನು ನಡೆಸುವಂತಹ ವಿಶ್ವೇದೇವ ಎಂಬುವ ಭಗವದ್ ರೂಪಗಳನ್ನು ಋಗ್ವೇದದಲ್ಲಿ ವನ್ಹಯ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವೇ ದೇವಾಸೋ ಅಶ್ರಿಧ ಮೇಧಂ ದುಷಂತ ವನ್ಹಯ ವನ್ನಯೋ ವಹನಾದಸ್ಯ ಅಸ್ಯ ಜಗತೋ ವಹನಾತ್ ಪ್ರವರ್ತನಾತ್ ಅಂತೇಳಿ ಋಗ್ವೇದ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ನಮಗೆ ಏನು ನಾವು ಯಜ್ಞಯಾಗಾದಿಗಳು ಮಾಡ್ತೇವೆ, ಅದು ಪುತ್ರಕಾಮೇಷ್ಟಿ, ಸ್ವರ್ಗಕಾಮೇಷ್ಟಿ ಮೊದಲಾದ ಪ್ರವೃತ್ತ ಕರ್ಮದ ಯಜ್ಞಗಳಾಗಲಿ, ನಿವೃತ್ತ ಕರ್ಮದ ಯಜ್ಞಗಳಾಗಲಿ, ಯಾವುದೇ ಆಗಲಿ
ನಾವು ಯಜ್ಞವನ್ನು ಹೋಮವನ್ನು ಮಾಡ್ತೇವೆ. ಹೋಮ ಮಾಡುವಾಗ ನಾವು ಹವಿಸ್ಸುಗಳನ್ನು ಯಾವುದರಲ್ಲಿ ಕೊಡ್ತೇವೆ? ಅಗ್ನಿಯಲ್ಲಿ ಕೊಡ್ತೇವೆ. ಅಗ್ನಿ ಪ್ರಜ್ವಲನ ಮಾಡಿ ಅಗ್ನಿಯಲ್ಲಿ ಕೊಡ್ತೇವೆ. ಅಂದರೆ ಅಗ್ನಿ ತಗೊಂಡು ಹೋಗಿ ದೇವತೆಗಳಿಗೆ ನಾವು ಕೊಡುವಂತಹ ಹವಿಸ್ಸುಗಳನ್ನು ಅಗ್ನಿ ಕೊಡ್ತಾನೆ. ಸೋಮಾಯ ಪೌಮಾನಾಯ ಸ್ವಾಹ, ಸೋಮಾಯ ಪೌಮಾನಾಯ ಇದನ್ನಮಮ ಅಂತೇಳಿ ನಾವು ಕೊಟ್ಟರೆ ಆ ಅಗ್ನಿಯಲ್ಲಿ ಆಹುತಿ ಹಾಕಿದರೆ ಅದು ತಗೊಂಡು, ಅದಕ್ಕೆ ಅಗ್ನಿಗೆ ದೇವಮುಖ ಅಂತ ಹೆಸರು. ಅಂದರೆ ದೇವತೆಗಳು ಅಗ್ನಿಯ ಮೂಲಕ, ಅಗ್ನಿಯ ಮುಖೇನ, ಅಗ್ನಿಯ ಮುಖದಿಂದ ಹವಿಸ್ಸುಗಳನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಅಗ್ನಿಗೆ ದೇವಮುಖ ಅಂತ ಹೆಸರು. ಆದರೆ ವಹತಿ ಮುಖೇ ಹುತಂ ಹವಿಹಿ ತತ್ತದ್ದೇವಾನ್ ಪ್ರತಿ ಪ್ರಾಪಯತೀತಿ ವನ್ನಿಹಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹವ್ಯಂ ವಹತೀತಿ ವನ್ನಿಹಿ, ಆದರೆ ಅಗ್ನಿ ಸ್ವತಂತ್ರನೇನು ಅಂತ ಹೇಳಿದರೆ, ನಾವು ಕೊಟ್ಟಿರುವ ಹವಿಸ್ಸುಗಳನ್ನು ಅಗ್ನಿ ತಾನು ತಗೊಂಡು ಹೋಗಿ ದೇವತೆಗಳಿಗೆ ಕೊಡುವ ಶಕ್ತಿ ಸಾಮರ್ಥ್ಯಗಳು ಇದೆಯೇ ಅಂದರೆ ಅಗ್ನಿಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಗ್ನಿ ನಮ್ಮಂತೆ ಎಲ್ಲರಂತೆ ಸರ್ವತಂತ್ರ ಅಸ್ವತಂತ್ರ, ಭಗವಂತ ಒಬ್ಬನೇ ಸ್ವತಂತ್ರ ತತ್ವ. ಆದ ಕಾರಣ ಭಗವಂತ ಏನು ಮಾಡ್ತಾನಂತೆ, ಅಗ್ನಿಯಲ್ಲಿ ನಾವು ಹಾಕಿದ ದೇವತೆಗಳಿಗೆ ಸಮರ್ಪಿಸಿದ ಹವಿಸ್ಸನ್ನು ಆಯಾ ದೇವತೆಗಳಿಗೆ ಭಗವಂತ ಅಗ್ನಿ ಮೂಲಕ ಆ ದೇವತೆಗಳಿಗೆ ಸೇರಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು. ಅಂದರೆ ಭಗವಂತನೇ ಅಗ್ನಿಯಲ್ಲಿ ಅಗ್ನಿ ಶಬ್ದವಾಚ್ಯನಾಗಿ, ಅಗ್ನಿ ಆಕಾರದಲ್ಲಿ, ಅಗ್ನಿ ಅಂತರ್ಯಾಮಿಯಾಗಿ, ಅಗ್ನಿಯಿಂದ ಭಿನ್ನನಾಗಿ, ಅಗ್ನಿಯಲ್ಲಿ ನಾವು ದೇವತೆಗಳಿಗೆ ಸಮರ್ಪಿಸಿದಂತಹ ಹವಿಸ್ಸನ್ನು ಅವರಿಗೆ ಸೇರಿಸ್ತಾನಾದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು. ಆದರೆ ಭಗವಂತ ಅಗ್ನಿಯಲ್ಲಿ ಇದ್ದುಕೊಂಡು ಅಗ್ನ್ಯಂತರ್ಗತನಾಗಿ ಆ ಹವಿಸ್ಸುಗಳನ್ನು ಯಾವ ಹೆಸರಿನಿಂದ ಸೇರಿಸ್ತಾನೆ ಅಂತ ಹೇಳಿದರೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹವ್ಯಂ ವಹತೀತಿ ವನ್ನಿಹಿ ಹವ್ಯವಾಡ್ ಜುಹ್ವಾಸ್ಯ ಯಸ್ಯಾಸ್ಯೆ ಹವಿರ್ಹೂಯತೆ ಸ ಜುಹ್ವಾಸ್ಯ ಅಂತ ಹೇಳ್ತಾ ಇದ್ದಾರೆ. ನಾವು ವೈಶ್ವದೇವ ಸಂಕಲ್ಪ ಮಾಡು ಅಗ್ನ್ಯಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಪ್ರೇರಣೆಯ ಪರಶುರಾಮ ಪ್ರೀತ್ಯರ್ಥಂ ಅಂತ ಹೇಳ್ತೇವೆ. ಅಗ್ನ್ಯಂತರ್ಗತ ಭಗವಂತ ಯಾರು ಅಂತ ಹೇಳಿದರೆ ಹರಣೀಪತಿಯ ಆದಂತಹ ಪರಶುರಾಮ. ನಾವು ಅಗ್ನಿಯಲ್ಲಿ ಹಾಕಿದಾಗ ಅಗ್ನ್ಯಂತರ್ಗತ ಭಗವಂತ ಪರಶುರಾಮನು ಆಯಾ ಹವಿಸ್ಸುಗಳನ್ನು ದೇವತೆಗಳಿಗೆ ಸೇರಿಸಿದರೆ ಅಲ್ಲಿ ಭಗವಂತ ಆ ಅಗ್ನ್ಯಂತರ್ಗತನಾಗಿ ಭಗವಂತನ ದ್ವಾರ ಹೋಮವನ್ನು ನಡೆಸುವ ಪ್ರಯುಕ್ತ ಭಗವಂತನಿಗೆ ಜುಹ್ವಾಸ್ಯ ಅಂತ ಹೆಸರು. ಹಾಗೆ ಸಮರ್ಪಿಸಿದ ನಾವು ಹವಿಸ್ಸು ಸಮರ್ಪಿಸಿದ್ದನ್ನು ಭಗವಂತ ಆಯಾ ದೇವತೆಗಳಿಗೆ ತಲುಪಿಸ್ತಾನೆ, ಆ ದೇವತೆಗಳಿಗೆ ಸೇರಿಸುತ್ತಾನೆ. ಆದ ಕಾರಣ ಅವನಿಗೆ ಹವ್ಯವಾಟ್ ಅಂತ ಹೆಸರು ಎಂದು ಋಗ್ವೇದವು ನಮಗೆ ಹೇಳ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ ನಾನು ಇಷ್ಟಕ್ಕೆ ಮುಂಚೆ ಹೇಳಿದಂತೆ. ಹವ್ಯವಾಡ್ ಜುಹ್ವಾಸ್ಯ ಯಸ್ಯ ಆಸ್ಯೆ ಯಸ್ಯಾಸ್ಯೆ ಹವಿರ್ಹೂಯತೆ ಸ ಜುಹ್ವಾಸ್ಯ. ಅದೇ ಯಾವನ ಮುಖದಿಂದ ನಾವು ಹೋಮವನ್ನು ಮಾಡ್ತೇವೋ, ಮುಖದಲ್ಲೇ ಹೋಮವನ್ನು ಮಾಡ್ತೇವೋ ಅಂತಹ ಭಗವಂತನಿಗೆ ಜುಹ್ವಾಸ್ಯ ಅಂತ ಹೆಸರು. ನಾವು ಸಮರ್ಪಿಸಿದ್ದನ್ನು ಭಗವಂತ ಅದನ್ನು ದೇವತೆಗಳಿಗೆ ತಲುಪಿಸುತ್ತಾನಾದ ಕಾರಣ ಅವನು ಹವ್ಯವಾಟ್ ಅಂತ ಅವನಿಗೆ ಹೆಸರು. ಈ ಕೆಲಸವನ್ನು ಮಾಡ್ತಾನಾದ ಕಾರಣ ಭಗವಂತನಿಗೆ ವನ್ನಿಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೀಗೆ ನಾವು ದೇವತೆಗಳಿಗೆ ಅಗ್ನಿಯ ಮೂಲಕ ಸಮರ್ಪಿಸಿದ ಹವಿಸ್ಸುಗಳನ್ನು ಮುಖ್ಯವಾಗಿ ತಲುಪಿಸುವವನು ಭಗವಂತನೇ ಆಗಿರುವ ಪ್ರಕಾರ, ಅಂದರೆ ಅಗ್ನಿ ಮಾಡಲಾರ, ಅಗ್ನಿಯ ಮೂಲಕ ಭಗವಂತನೇ ಮಾಡ್ತಾನೆ. ಆದ ಕಾರಣ ಅವನಿಗೆ ವನ್ಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ರಹ್ಮಾಂಡ, ಈ ಬ್ರಹ್ಮಾಂಡವಿದೆ. ಈ ಬ್ರಹ್ಮಾಂಡವನ್ನು ಹೊತ್ತಿರುವವನು ಯಾರು ಅಂತ ಹೇಳಿದ್ರೆ ಕೂರ್ಮ ರೂಪದಿಂದ
ಭಗವಂತನೇ ಈ ಬ್ರಹ್ಮಾಂಡವನ್ನು ಹೊರಿತಾ ಇದ್ದಾನಂತೆ. ವಹತಿ ಕೂರ್ಮರೂಪೇಣ ಬ್ರಹ್ಮಾಂಡಂ ಧಾರಯತೀತಿ ವನ್ಹಿ ಅಂತ ಹೇಳ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡ ಚತುರ್ದಶ ಭುವನ ಯುಕ್ತವಾದದ್ದು ಈ ಬ್ರಹ್ಮಾಂಡ. 14 ಲೋಕಗಳಿಂದ ಕೂಡಿದೆ. ಮೇಲೆ 7 ಲೋಕಗಳು, ಕೆಳಗೆ 7 ಲೋಕಗಳು. ಕೆಳಗಿನ 7 ಲೋಕಗಳ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ. ಮೇಲೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಹೀಗೆ 14 ಲೋಕಗಳಿಂದ ಕೂಡಿದ ಬ್ರಹ್ಮಾಂಡವನ್ನು ಕೂರ್ಮರೂಪದಿಂದ ಭಗವಂತ ಹೊತ್ತಿರುವ ಕಾರಣ, ಹೊರಿತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ವನ್ನಿಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಭಾರಂ ವಹತಿ ಧಾರಣಾರ್ಥೇಪಿ ಪಶ್ಯತೆ. ಬ್ರಹ್ಮಾಂಡದ ಭಾರವನ್ನು ಹೊರಿತಾ ಇದ್ದಾನೆ ಕೂರ್ಮರೂಪದಿಂದ. ಆದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತ ಏನು ಮಾಡ್ತಾನಂತೆ, ಸ್ಥಿತೈ ರೂಪೈ ಸರ್ವಾನ್ ಪದಾರ್ಥಾನ್ ಪ್ರತ್ಯೇಕಂ ವಹತೀತಿ ವನ್ಹಿ. ಹೊರಿತಾನಾದ ಕಾರಣ ವನ್ಹಿ ಅಂತ ಅವನಿಗೆ ಹೆಸರು. ಭಗವಂತ ಏನು ಮಾಡ್ತಾನಂತೆ, ಪ್ರತಿಯೊಬ್ಬರ ಯಾರ ಆಯಾ ರೂಪಗಳಿಂದ ಇದ್ದು ಪ್ರತಿಯೊಂದು ಪದಾರ್ಥವನ್ನು ಹೊತ್ತಿರ್ತಾನಂತೆ. ಇಡೀ ಬ್ರಹ್ಮಾಂಡವನ್ನೇ ಅಲ್ಲ, ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಪದಾರ್ಥ, ಬೆಟ್ಟ ಗುಟ್ಟ, ಪ್ರತಿಯೊಂದು ಏನೇನು ಪದಾರ್ಥಗಳಿದೆ ಆ ಪದಾರ್ಥಗಳಲ್ಲಿ ತಾನು ಇದ್ದುಕೊಂಡು ಪ್ರತಿಯೊಂದು ಪದಾರ್ಥದಲ್ಲಿ ಆಯಾ ರೂಪದಿಂದ ಇದ್ದು. ನಮಗೆ ಒಂದೇ ಸೂತ್ರ, ಶಾಸ್ತ್ರ ಏನು ಹೇಳುತ್ತಂದರೆ ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ, ಭಗವಂತ ಇಲ್ಲದೇ ಇರುವ ಜಾಗವಿಲ್ಲ. ಯಾವ ಪದಾರ್ಥದಲ್ಲಿದ್ದರೆ ಆಯಾ ಪದಾರ್ಥ ಆಕಾರದಲ್ಲಿ, ಆಯಾ ಪದಾರ್ಥ ನಾಮಕನಾಗಿ, ಆಯಾ ಪದಾರ್ಥ ಶಬ್ದವಾಚ್ಯನಾಗಿ, ಆಯಾ ಪದಾರ್ಥ ಅಂತರ್ಯಾಮಿಯಾಗಿ, ಆಯಾ ಪದಾರ್ಥದಿಂದ ಭಿನ್ನನಾಗಿ ಭಗವಂತ ಪ್ರತಿಯೊಂದು ಪದಾರ್ಥದಲ್ಲಿದ್ದು ಹೊರಿತಾನಾದ ಕಾರಣ ಅವನಿಗೆ ವನ್ಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ತಾತ್ಪರ್ಯ ಏನು, ನೀವು ಎಷ್ಟು ಸಾವಿರ ನಾಮಗಳದ ಒಂದೊಂದು ನಾಮದ ಅನೇಕ ಅರ್ಥಗಳು, ಅನೇಕ ಪ್ರಮಾಣಗಳಿಂದ ನೀವು ನೋಡಿದಾಗ ತಾತ್ಪರ್ಯ ಏನು, ವಾಟ್ ಈಸ್ ದ ಜಿಸ್ಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತ ನೇಮ್ಸ್ ಅಂದರೆ ಒಂದೇ ಸಾರಾಂಶ. ಭಗವಂತನೇ ಸರ್ವೋತ್ತಮ, ಭಗವಂತನೇ ಸರ್ವಕರ್ತ, ಭಗವಂತನೇ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳ ಅಷ್ಟ ಕಾರ್ಯಕರ್ತೃ. ಸಕಲವೂ ಭಗವಂತನೇ. ಭಗವಂತ ಇಲ್ಲದೆ ಏನೂ ನಡೆಯುವುದಿಲ್ಲ, ಎಲ್ಲದಕ್ಕೂ ಭಗವಂತ ಕಾರಣನಾಗಿದ್ದಾನೆ ಎಂಬ ಶಾಸ್ತ್ರದ ತಿರುಳನ್ನು, ಶಾಸ್ತ್ರ ಸಾರವನ್ನು ನಮಗೆ ಪ್ರತಿಯೊಂದು ನಾಮದಲ್ಲೂ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ಭಗವತ್ ತತ್ವ, ಅದೇ ಭಗವಂತನ ಕುರಿತು ಯಥಾರ್ಥ ಜ್ಞಾನ ಎಂಬುದೇ ಮುಖ್ಯ, ಅದು ತಾತ್ಪರ್ಯ. ಇನ್ನು ಭಗವಂತ ಹೀಗೆ ಪ್ರತಿಯೊಂದು ಜಗತ್ತನ್ನು ಹೊತ್ತಿರೋದೇ ಅಲ್ಲದೆ ಪ್ರತಿಯೊಂದು ಪದಾರ್ಥವನ್ನು ಅಂತರ್ಯಾಮಿ ರೂಪದಿಂದ ವಿಶೇಷವಾಗಿ ಹೊತ್ತಿರುತ್ತಾನೆ ಎಂಬ ವಿಷಯವನ್ನು ಬೃಹದಾರಣ್ಯೋಪನಿಷತ್ತು ಹೇಳ್ತಾ ಇದೆ. ಬೃಹದಾರಣ್ಯ ಉಪನಿಷತ್ತು ಯಸ್ತಾನ್ ಪುರುಷಾನ್ ನಿರೂಹ್ಯ ಪ್ರತ್ಯೂಹ್ಯಾತ್ಯಕ್ರಾಮತು ಅಂತ ಬೃಹದಾರಣ್ಯಕ ಉಪನಿಷತ್ತು ಅದೇ ವಿಷಯವನ್ನೇ ಹೇಳ್ತಾ ಇದೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇನ್ನೂ ಪ್ರಮಾಣ ಕೂಡ ಹೇಳ್ತಾ ಇದ್ದಾರೆ. ತದಪೇಕ್ಷಾಂ ವಿನೈವಾಸೌ ನಿರ್ಗತ್ಯ ಪುರುಷೋತ್ತಮಃ ವಹತ್ಯೇವಾನಿಶಂ ಸರ್ವಂ ನಿರೂಢಂ ತೇನ ತಜ್ಜಗತ್ ಪ್ರತಿಸ್ಥಿತೈ ರೂಪೈರಿ ಯಸ್ಮಾತ್ ಧತ್ತೆ ಹರಿಃ ಸದಾ ಅತಃ ಪ್ರತ್ಯೂಹ್ಯತೆ ತೇನ ವ್ಯಕ್ತಾವ್ಯಕ್ತಮಿದಂ ಜಗತ್ ಅಂತ ಬ್ರಹ್ಮ ತರ್ಕ ಹೇಳ್ತಾ ಇದೆ. ಬೃಹದಾರಣ್ಯಕ ಉಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ಈ ಪ್ರಮಾಣವನ್ನು ನಮಗೆ ಇಲ್ಲಿ ಪ್ರಮಾಣವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನು ವನಂ ಖಾಂಡವವನಂ ಹಿನಸ್ತೀತಿ ವನ್ನಿಹಿ. ನಮಗೆ ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ ಏನಂತ, ಖಾಂಡವ ವನವನ್ನು ಸುಟ್ಟಿರುವವನಾದ ಕಾರಣ
ಭಗವಂತನಿಗೆ ವನ್ಹಿ ಅಂತ ಹೆಸರು. ಯಾರ ಮೂಲಕ? ಅರ್ಜುನನ ಮೂಲಕ ಖಾಂಡವ ವನವನ್ನು ಸುಡುವಂತೆ ಮಾಡಿದ್ದಾನೆ, ಸುಟ್ಟಿದ್ದಾನಾದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು, ವನ್ಹಿ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ವಂ ಅಸುರಾಣಾಂ ಜ್ಞಾನಂ ಆನಂದಂ ವಾ ಹಿನಸ್ತಿ ಹಂತಿ ಇತಿ ವಾ ವನ್ಹಿ. ಅಸುರರ ವಂ ಅಂದರೆ ಅಸುರಾಣಾಂ ಜ್ಞಾನಂ ಆನಂದಂ ವ ಹಿನಸ್ತಿ. ಅಸುರರ ಜ್ಞಾನವನ್ನು ಅಥವಾ ಆನಂದವನ್ನು ನಾಶ ಮಾಡ್ತಾನಾದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಗತ್ ಪ್ರವರ್ತಕರಾದ ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಿಸುವವನಾದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು. ನಮಗೆ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ, ಈ ಬ್ರಹ್ಮಾಂಡವು 24 ತತ್ವಗಳಿಂದ ಕೂಡಿಕೊಂಡಿದೆ. ಹಾಗೆ ಪಿಂಡಾಂಡ ನಮ್ಮ ಈ ದೇಹವು 24 ತತ್ವಗಳಿಂದ ಕೂಡಿಕೊಂಡಿದೆ. ಈ ದೇಹವು ಕೆಲಸವನ್ನು ಮಾಡಬೇಕಾಗಿದ್ದರೂ, ದೇಹ ಚಲಿಸಬೇಕಾಗಿದ್ದರೂ, ಹಾಗೆ ಈ ಬ್ರಹ್ಮಾಂಡ ವ್ಯಾಪಾರ ನಡೆಯಬೇಕಾಗಿದ್ದರೂ ತತ್ವಾಭಿಮಾನಿ ದೇವತೆಗಳಿರಬೇಕು. ಆಯಾ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡಿದರೆ ಹೊರತು ಯಾವ ವ್ಯಾಪಾರ ಪಿಂಡಾಂಡದಲ್ಲಾಗಲು ಬ್ರಹ್ಮಾಂಡದಲ್ಲಾಗಲು ಆಗಲ್ಲ. ಆದರೆ ತತ್ವಾಭಿಮಾನಿ ದೇವತೆಗಳು ಸ್ವತಂತ್ರರ ಅಂದರೆ ಅವರೂ ಅಸ್ವತಂತ್ರರು. ಆ ತತ್ವಾಭಿಮಾನಿ ದೇವತೆಗಳ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತಿ, ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕನೂ ಗುರುಗಳೂ ಆದಂತಹ ಜೀವೋತ್ತಮರಾದ ವಾಯುದೇವರು ಅವರಿಗೆ ಪ್ರೇರಕರಾಗಬೇಕು. ವಾಯುದೇವರು ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡುವುದಕ್ಕೆ ಅವರು ಸ್ವತಂತ್ರರ ಅಂದರೆ ಅವರು ಸ್ವತಂತ್ರರಲ್ಲ. ಅವರಿಗೆ ಸ್ವಾಮಿಯಾದಂತಹ ವಾಯುದೇವರಿಗೆ ಪತಿಯಾದಂತಹ ಭಗವಂತ ವಾಯುದೇವರ ಮೂಲಕ ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಕೊಡ್ತಾನೆ. ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ವ್ಯಾಪಾರ ನಡೆಯುವಂತೆ ಪ್ರೇರಣೆ ಮಾಡುವವನಾದ ಕಾರಣ, ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡುವವನಾದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು. ವಹಂತಿ ಧಾರಯಂತಿ ಜಗದಿತಿ ವಹಾಸ್ತತ್ವಾಭಿಮಾನಿನಃ ತಾನ್ ನಯತಿ ಪ್ರಣಯತೀತಿ ವನ್ಹಿ. ಜಗತ್ ಪ್ರವರ್ತಕರಾದ ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಿಸುವವನಾದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು. ಅದಕ್ಕೆ ನಾವು ಒಂದು ಶ್ಲೋಕ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ. ವಿಷ್ಣು ಭಕ್ತರಾದಂತಹ ಹೇ ತತ್ವಾಭಿಮಾನಿ ದೇವತೆಗಳೇ, ನನ್ನನ್ನು ಧರ್ಮ ಮಾರ್ಗದಲ್ಲೇ ನಡೆಯುವಂತೆ ಪ್ರೇರಣೆ ಮಾಡಿ ಅಂತ ಆ ಶ್ಲೋಕದ ಅರ್ಥ. ಈ ರೀತಿಯಾಗಿ ಭಗವಂತನಿಗೆ ವನ್ಹಿ ಅಂತ ಹೆಸರು. ಇನ್ನು ನಮಗೆ 8 ವರ್ಗ ಇದೆ. ಜೀವರಲ್ಲಿ 8 ವರ್ಗವಿದೆ. ಅದು ನೋಡಿ, ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ನಮಗೆ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಮತ್ತು ಮುಖ್ಯವಾಗಿ ನಾನು ಹೇಳಿದಂತೆ ಜಗತ್ಪ್ರವರ್ತಕರಾದ ವಾಯುದೇವರನ್ನು ವಿಶೇಷವಾಗಿ ಪ್ರೇರಿಸುವವನು, ಪ್ರೇರಣೆ ಕೊಡುವವನು ವಾಯುದೇವರಿಗೆ. ಆದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು. ತಸ್ಮಾತ್ ವಾಯುರೇವ ವೃಷ್ಟಿರ್ವಾಯುರೇವ ಸಮಿಷ್ಟಿಹಿ ಅಂತ ಮುಂದೆ ಬರುತ್ತೆ. ಆ ಪ್ರಮಾಣವನ್ನೆಲ್ಲ ಹೇಳ್ತೇನೆ. ಈಗ ನಮಗೆ ವಾಯುದೇವರಿಗೆ ಪ್ರೇರಣೆಯನ್ನು ಜಗತ್ಪ್ರವರ್ತಕರಾದ, ಇಷ್ಟ ಮುಂಚೆ ಹೇಳಿದಂತೆ ತತ್ವಾಭಿಮಾನಿ ದೇವತೆಗಳು ಜಗತ್ತಿನ ಪ್ರೇರಕರಾದರೆ ಅವರಿಗೆ ಪ್ರೇರಕರು ಜೀವೋತ್ತಮರಾದ ವಾಯುದೇವರು. ಅಂತಹ ಜಗತ್ಪ್ರವರ್ತಕರಾದ ವಾಯುದೇವರನ್ನು ಕಾರ್ಯದಲ್ಲಿ ತೊಡಗುವಂತೆ ಪ್ರೇರಣೆ ಮಾಡುವವನು ಭಗವಂತ. ಆದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರಾದರೆ 8 ಜನ ಇದ್ದಾರೆ, 8 ವರ್ಗಗಳಿದೆ ಜೀವರಲ್ಲಿ. ಅದೇ ಹೇಳ್ತಾ ಇದ್ದಾರೆ. ತಸ್ಮಾತ್ ಸರ್ವೋತ್ತಮೋ ವಾಯುರ್ವಿವಿಧಂತು ಯದಷ್ಟಕಂ ದೇವಾನ್ ಋಷೀನ್ ಪಿತೃನ್ ಯಕ್ಷಾನ್ ಗಂಧರ್ವಾನ್
ಮಾನುಷೋರಗಾನ್ ಅಸುರಾಂಶ್ಚೈವ ವಶೇ ನಿತ್ಯಂ ನಯತ್ಯಮಿತ ಪೌರುಷಃ ಸಂಪೂರ್ಣಾಂಶ್ಚ ಸುಪರ್ಣೆ ಅಶೇಷೇಂದ್ರಾಸ್ತತ್ ಸ್ತ್ರಿಯೋಪಿ ಚ ಅಷ್ಟೌ ನಯತ್ಯುನ್ನಯತಿ ವಶೀಕೃತ್ಯ ಸ್ವಯಂ ಪ್ರಭು ಅಥೋ ವ್ಯಷ್ಟಿ ಸಮಷ್ಟಿಶ್ಚ ವಾಯುರೇವಾಭಿಧೀಯತೆ ಅಂತ ಹೇಳ್ತಾ, ಇನ್ನು ನಮಗೆ ಭಗವಂತ ಈ ದೇವ, ಋಷಿ, ಪಿತೃ, ಯಕ್ಷ, ಗಂಧರ್ವ, ಮನುಷ್ಯ, ಹಾವು ಮತ್ತು ಅಸುರರು, ಈ 8 ಪ್ರಭೇದಗಳಿಂದ ಜೀವರಾಶಿಗಳಿದ್ದಾರೆ. ಅಂದರೆ 8 ವರ್ಗ ಜೀವರಾಶಿಗಳಿದ್ದಾರೆ. ಈ 8 ವರ್ಗ ಜೀವರಾಶಿಗಳನ್ನು ತತ್ವಾಭಿಮಾನಿ ದೇವತೆಗಳ ಮೂಲಕ ಪ್ರೇರಣೆ ಮಾಡೋದರಿಂದ ಇವರಿಗೆ ಈ 8 ವರ್ಗ ಜೀವರಿಗೆ ಪ್ರೇರಕರಾಗಿರುವುದರಿಂದ ವಾಯುದೇವರಿಗೆ ವ್ಯಷ್ಟಿ ಅಂತ ಕರೀತಾರೆ. ಮತ್ತು ಸುಪರ್ಣ, ರುದ್ರ, ಶೇಷ ಮತ್ತು ದೇವೇಂದ್ರ ಮತ್ತು ಅವರ ಪತ್ನಿಯರನ್ನು, ಅಂದರೆ ಸುಪರ್ಣ, ರುದ್ರ, ಶೇಷ, ದೇವೇಂದ್ರ ಮತ್ತು ಅವರ ಪತ್ನಿಯರನ್ನು ಪ್ರೇರಣೆ ಮಾಡೋದರಿಂದ ಸಮಷ್ಟಿ ಅಂತ ಕರೆಯಲ್ಪಡ್ತಾರೆ ವಾಯುದೇವರು. ಅರ್ಥಾತ್ ವಾಯುದೇವರು ವ್ಯಷ್ಟಿ, ಸಮಷ್ಟಿ ಎಂದು ಕರೆಯಲ್ಪಡ್ತಾರೆ. ವ್ಯಷ್ಟಿ ಅಂತ ಯಾಕೆ ಕರೆಯಲ್ಪಡ್ತಾರೆ ಅಂತ ಹೇಳಿದರೆ 8 ಪ್ರಭೇದ ಜೀವರಾಶಿಗಳನ್ನು ಪ್ರೇರಣೆ ಮಾಡೋದರಿಂದ ವ್ಯಷ್ಟಿ ಅಂತ, ಸುಪರ್ಣ, ರುದ್ರ, ಶೇಷ, ಇಂದ್ರ ಮತ್ತು ಅವರ ಪತ್ನಿಯರನ್ನು ಪ್ರೇರಣೆ ಮಾಡೋದರಿಂದ ಸಮಷ್ಟಿ ಎಂದು ವಾಯುದೇವರು ಕರೆಯಲ್ಪಡ್ತಾರೆ. ಆದ ಕಾರಣ ಅದೇ ತಸ್ಮಾತ್ ವಾಯುರೇವ ವ್ಯಷ್ಟಿರ್ವಾಯುರೇವ ಸಮಷ್ಟಿ ಅಂತ ಅಂತಹ ವಾಯುದೇವರಿಗೆ ಜ್ಞಾನವನ್ನು ಕೊಡುವುದರ ಮೂಲಕ ಭಗವಂತ ಚೆನ್ನಾಗಿ ಪ್ರೇರಣೆ ಮಾಡ್ತಾನೆ ದೇವರನ್ನು. ಆದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು. ವಿಗೋಭಿರಂದ್ರಿಯ ಇಂದ್ರಿ ಮೈರಯತು ಅಂತ ಋಗ್ವೇದ ಹೇಳ್ತಾ ಇದೆ. ಇಂತಹ ವಾಯುದೇವರಿಗೆ ಪ್ರೇರಕನಾದ ಕಾರಣ ಇಂತಹ ವಾಯುದೇವರನ್ನು ಪ್ರೇರಣೆ ಮಾಡ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ವನ್ಹಿ ಅಂತ ಹೆಸರು ಅಂತ ಹೇಳ್ತಾ, ಇಲ್ಲಿ ನಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ರಾಘವೇಂದ್ರ ಗುರು ಸಾರ್ವಭೌಮರು ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆ ಭಗವಂತ ಸರ್ವೋತ್ತಮ ಮತ್ತು ವಾಯುದೇವರು ಜೀವೋತ್ತಮರು ಅಂತ ಹೇಳಿ ಜ್ಞಾನ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಆ ನಮ್ಮ ತತ್ವವೇ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ನಮ್ಮ ತತ್ವ. ಈ ತತ್ವವು ನಮಗೆ ತಿಳಿಸಿಕೊಡುವುದಕ್ಕೆ ರಾಯರೇನು ಮಾಡಿದ್ದಾರೆ, ಪ್ರಾತಃ ಸಂಕಲ್ಪ ಗದ್ಯವನ್ನು ಬರೆದುಕೊಟ್ಟಿದ್ದಾರೆ. ಹರಿ ಹೇಗೆ ಸರ್ವೋತ್ತಮ, ವಾಯುದೇವರು ಹೇಗೆ ಜೀವೋತ್ತಮರು ಅಂತ ಹೇಳ್ತಾ, ವಾಯುದೇವರ ಮೂಲಕ ಭಗವಂತನ ಮುಖ್ಯ ಪ್ರತಿಬಿಂಬರಾದ ವಾಯುದೇವರು, ಆ ವಾಯುದೇವರ ಮೂಲಕ ಸರ್ವೋತ್ತಮನಾದ ಭಗವಂತ ಈ ಜಗದ್ವ್ಯಾಪಾರವನ್ನು ಹೇಗೆ ನಡೆಸುತ್ತಾನೆ ಎಂಬುದನ್ನು ತಿಳಿಸಿಕೊಡ್ತಾ, ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಎಂಬ ಮಧ್ವ ಸಿದ್ಧಾಂತದ ಪ್ರಮೇಯ ವಿಷಯವನ್ನು ಸುಂದರವಾಗಿ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ಎಲ್ಲದಕ್ಕೂ ಮುಖ್ಯ ಪ್ರಾಣರೇ ಪ್ರೇರಕರು ಎಂಬುದಕ್ಕೆ ನೋಡಿ, ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿ ಶೋಧಕೇನ ಸರ್ವಕರ್ಮ ಕರ್ತ್ರ ಸರ್ವಕರ್ಮ ಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಪಕೇಣ ಸರ್ವಕರ್ಮ ಫಲಭೋಕ್ತ್ರ ಸರ್ವಕರ್ಮ ಫಲಭೋಜಯಿತ್ರ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮ ಬೋಧಕೇನ ಸರ್ವಕರ್ಮ ಬೋಧಕೇನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ನಿಷ್ಠೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮ ನಿಷ್ಠ ಭಗವದ್ರೂಪೋಪಾಸಕೇನ ಅಂಥೇಳಿ ಸ್ಪಷ್ಟವಾಗಿ ಸಕಲವು ವಾಯುದೇವರೇ ಮಾಡಿಸುತ್ತಾರೆ. ಯಾರಿಂದ? ಭಗವಂತನ ಪ್ರೇರಣೆಯಿಂದ ಅಂತ ನಮಗೆ ರಾಯರು ಸ್ಪಷ್ಟವಾಗಿ ಹೇಳ್ತಾರೆ. ಪ್ರತಿದಿನವೂ ಪ್ರತಿ ಕ್ಷಣದಲ್ಲಿ ಸರ್ವ ಜೀವರಿಂದ ನಡೆಯುವ ಎಲ್ಲ ಕರ್ಮಗಳನ್ನು ವಾಯುದೇವರು ಒಳಗೆ ಇದ್ದು ತಾವು ಮಾಡಿ ಜೀವರಿಂದ ಮಾಡಿಸುವಂಥವರು ಮುಖ್ಯ ಪ್ರಾಣರು. ಈ ಮುಖ್ಯ ಪ್ರಾಣರೇ ವಾಯುದೇವರೇ ಎಲ್ಲರ ಕರ್ಮಗಳ ಮೇಲೆ ಎಲ್ಲ ರೀತಿಯಾಗಿ ಸ್ವಾಮಿತ್ವವುಳ್ಳವರು. ಸರ್ವ ಜೀವರ ಎಲ್ಲ ಕರ್ಮಗಳನ್ನು ಶ್ರೀಹರಿಗೆ ಅರ್ಪಿಸುವುದರಲ್ಲಿ ಅಧಿಕಾರವುಳ್ಳವರು ವಾಯುದೇವರು.
ಈ ಅಧಿಕಾರ ಯಾರಿಗೆ ಕೊಟ್ಟರು? ಯಾರು ಕೊಟ್ಟರು? ವಾಯುದೇವರಿಗೆ ಅಂತ ಹೇಳಿದರೆ ಶ್ರೀಹರಿಯೇ ಕೊಟ್ಟಿದ್ದಾನೆ. ಎಲ್ಲರ ಶುಭಕರ್ಮಗಳ ಫಲಭೋಕ್ತ ಮತ್ತು ಯಥಾಯೋಗ್ಯವಾಗಿ ಆ ಜೀವರಿಂದ ಆ ಫಲವನ್ನು ಉಣಿಸುವವನು ಯಾರು? ವಾಯುದೇವರೇ. ಅಸಂಖ್ಯಾಕರಾದಂತಹ ಜೀವರ ಪೂರ್ವ ಸಂಸ್ಕಾರಗಳು, ಸಂಸ್ಕಾರಾದಿ ಅದೃಷ್ಟಾದಿಗಳನ್ನು ತಿಳಿದು ಅವರಿಗೆ ಜೀವರಿಗೆ ಯಥಾಕಾಲದಲ್ಲಿ ಸಂಸ್ಕಾರಗಳನ್ನು ಉದ್ಬೋಧಿಸಿ ತದನುಸಾರವಾಗಿ ಕರ್ಮಗಳಲ್ಲಿ ಪ್ರೇರಿಸುವವರು ಯಾರು ಅಂದರೆ ತತ್ವಾಭಿಮಾನಿಗಳಲ್ಲಿ ನಿಂತು ಮುಖ್ಯಪ್ರಾಣರೇ, ವಾಯುದೇವರೇ. ಸುಜೀವರ ಶುಭಕರ್ಮಗಳಿಗೆ ಶುದ್ಧಿಪ್ರದನು, ಸುಜೀವರು ಮಾಡುವ ಶುಭಕರ್ಮಗಳನ್ನು ಶುದ್ಧಿ ಮಾಡುವವನು ಮತ್ತು ಕರ್ತೃತ್ವಾಭಿಮಾನವನ್ನು ಬಿಟ್ಟು ಫಲಾಪೇಕ್ಷೆ ಇಲ್ಲದೆ ಬಿಟ್ಟು ಕರ್ಮಗಳನ್ನು ಮಾಡಿಸುವಂತೆ ಮಾಡುವುದು, ಶ್ರೀಹರಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡೋದಕ್ಕೆ ಆ ಕರ್ಮಗಳ ಶುದ್ಧಿ ಮಾಡೋದು, ಸರ್ವಕರ್ಮ ಸಿದ್ಧಿಪ್ರದರು ಶುದ್ಧಿಪ್ರದರು ವಾಯುದೇವರೇ. ಜ್ಞಾನ ಭಕ್ತಿ ವೈರಾಗ್ಯ ಭಗವಂತ ಅನುಗ್ರಹ ಇವೆಲ್ಲಗಳ ಫಲಗಳ ಪ್ರಾಪ್ತಿಗೆ ವಾಯುದೇವರೇ. ಹೀಗೆ ಮುಖ್ಯಪ್ರಾಣರೇ ಸರ್ವಕರ್ಮ ನಿಷ್ಠರು ಮತ್ತು ದೈತ್ಯ ದಾನವರಲ್ಲಿ ಇದ್ದು ಅವರಿಂದ ಅಯೋಗ್ಯ ಕರ್ಮಗಳನ್ನು ಅವರು ಮಾಡಿಸಿ ಅವರಿಗೆ ಕೊಡಬೇಕಾದಂತಹ ಕರ್ಮ ಫಲವನ್ನು ದುಷ್ಟ ಕರ್ಮವನ್ನು ಕೊಡುವವರು. ಒಟ್ಟಾರೆ ಎಲ್ಲರ ಜೀವರಲ್ಲಿ ಸಾತ್ವಿಕ ರಾಜಸ ತಾಮಸ ತ್ರಿವಿಧ ಜೀವರಾಶಿಗಳಲ್ಲಿ ಇದ್ದು ವಾಯುದೇವರು ಆಯಾ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕರಾಗಿದ್ದು ಆ ಕರ್ಮಗಳನ್ನು ಮಾಡಿಸಿ ಅವರಿಗೆ ಆಯಾ ಕರ್ಮ ಫಲಗಳನ್ನು ಕೊಡುವವರು ವಾಯುದೇವರಾದರೆ ಅಂತಹ ವಾಯುದೇವರನ್ನು ಪ್ರೇರಣೆ ಮಾಡುವವನು ಭಗವಂತ. ವಾಯುದೇವರಿಲ್ಲದೆ ಇದ್ದರೆ ನಾವ್ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರೆ, ಕರ್ಣಾಭಿಮಾನಿ ಸುರರು ದೇಹವಾ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣವೆಂದು ಪೇಳ್ವರು ಬುಧಜನ. ಹಾಗೆ ಹರಿಕಥಾಮೃತಸಾರದಲ್ಲಿ ಕೂಡ 6,3,2,1,000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತತ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಈ ರೀತಿಯಾಗಿ ಜಗತ್ಪ್ರವರ್ತಕರಾದಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರಭುವಾದಂತಹ ಜೀವೋತ್ತಮರಾದ ವಾಯುದೇವರಿಗೆ ಪ್ರೇರಕರು. ಭಗವಂತ ಪ್ರೇರಕನು ಆದ ಕಾರಣ ಭಗವಂತನಿಗೆ ವನ್ನಿಹಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಭಗವಂತನ ವನ್ನಿ ಶಬ್ದಕ್ಕೆ ನಾಮಕ್ಕೆ ಎಷ್ಟೆಷ್ಟು ಅರ್ಥಗಳಿವೆ ಅಂತ ಹೇಳ್ತಾ ಇನ್ನೂ ಅನೇಕ ಅರ್ಥಗಳನ್ನು ಪ್ರಮಾಣಗಳ ಸಹಿತ ಕೊಟ್ಟಿದ್ದಾರೆ. ಆದರೆ ಇವತ್ತು ಸ್ವಲ್ಪ ನಾನು ಬೇರೆ ಎಲ್ಲಿಗೂ ಹೋಗಬೇಕಾಗಿದೆ, ಸ್ವಲ್ಪ ಅದಕ್ಕಾಗಿ ಇಲ್ಲಿಗೆ 8:40 ಪಾಠವನ್ನು ನಿಲ್ಲಿಸಿ ನಾನು ನಾಳೆ ಮುಂದುವರಿಸ್ತೀನಿ ಅಂತ ಹೇಳ್ತಾ, ನಾಳೆ ಕೂಡ ನಮ್ಮ ತಾತ ಅವರ ತಿಥಿ ಅಂದರೆ ನಮ್ಮ ಸ್ವಾಮಿಗಳ ಪೂರ್ವಾಶ್ರಮದ ತಂದೆಯವರ ಶ್ರಾದ್ದ ಇದೆ ನಾಳೆ. ಸ್ವಲ್ಪ ನಾಳೆ ಪಾಠ ಆಗಲ್ಲ. ನಾಡದ್ದು 31ನೇ ತಾರೀಕು ದೇವಗಿರಿ, ಬೆಂಗಳೂರು ದೇವಗಿರಿ ಪ್ರಾಂತದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ರಾಜಗೋಪುರಕ್ಕೆ ಕುಂಭಾಭಿಷೇಕ ನಮ್ಮ ಮಠದ ಸ್ವಾಮಿಗಳು ವಿದ್ಯಾ ವಲ್ಲಭ ಮಾಧವ ತೀರ್ಥರಿಂದ ಇದೆ. ಸ್ವಲ್ಪ ಸ್ವಾಮಿಗಳ ಜೊತೆಗೆ ಸಂಚಾರಕ್ಕೆ ಹೋಗಬೇಕಾಗಿರುವ ಕಾರಣ ನಾಳೆ ನಾಡದ್ದು ಅಂದರೆ ಶುಕ್ರವಾರ ಶನಿವಾರ ಪಾಠ ಇರುವುದಿಲ್ಲ, ಭಾನುವಾರ ಮತ್ತು ಪಾಠ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರು ಅಂತರ್ಗತ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ಮೂಲವೀರ ರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.